ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಅದೊಂದು ಸ್ವಲ್ಪ ತೊಗರಿ ಕಾಳು ಹಾಗೆ ಸ್ವಲ್ಪ ಹೀರೆಕಾಯಿ ತೊಗೊಂಡಿದ್ದೀನಿ. ಬಿಡು ಅಂತ ಅಂದ ಅವನು. ಇವಾಗ ಕುದಾ 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 ಅಂತ ಕುದೀತಾ ಇದೆ. ಏನು ಗೊತ್ತಾ ಗಾಯ್ಸ್, ನಮಗಮ್ಮ ಅಂತೀವಿ. ಟೇಸ್ಟ್ ಮಾಡ್ತಾಯಿದ್ದೀನಿ. ಹೆಂಗೈತ ದೀಕ್ಷಿತ್? ಚೆನ್ನಾಗಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಅಡುಗೆ ಮನೇಲಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ಅಡುಗೆ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಇವತ್ತು. ನಾನಿವತ್ತು ಚಪಾತಿ ಮತ್ತು ಸಾಗು ಮಾಡೋಣ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನದ ಊಟಕ್ಕೆ. ಹೇಗೆ ಮಾಡ್ತೀನಿ, ಏನೇನು ಬೇಕು ಎಲ್ಲ ತೋರಿಸ್ತೀನಿ, ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲಿರೋ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಯಾಕಂದರೆ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ನೀವು ನನ್ನ ವಿಡಿಯೋನ ನೋಡ್ಬೋದು. ನಾನಿಲ್ಲಿ ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ, ಒಂದು ಆಲೂಗೆಡ್ಡೆ, ಒಂದು ನವಿಲುಕೋಸು, ಒಂದು ಕ್ಯಾರೆಟು, ಹೀರೆಕಾಯಿ ಒಂದರಲ್ಲಿ ಅರ್ಧ ಹೀರೆಕಾಯಿನ ತೊಗೊಂಡಿದ್ದೀನಿ. ಹಾಗೆ ತೊಗರಿ ಕಾಳನ್ನ ತಂದುಬಿಟ್ಟು ತೊಗರಿ ಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ. ಇಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀನಿ. ಇದು ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನು ಪೇಸ್ಟ್ ಅಂದರೆ ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಅಂದರೆ 1 ಗೆಡ್ಡೆ ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಒಂದು 3-4 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಚಕ್ಕೆ, ಲವಂಗ ಅಷ್ಟೇ. ನೆಕ್ಸ್ಟು ಟೊಮೊಟೊ ಪ್ಯೂರಿನ ಮಾಡಿಟ್ಕೊಂಡಿದ್ದೀನಿ. ಇಷ್ಟು ತರಕಾರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವನ್ನ ಇಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಕುಕ್ಕರ್ಗೆ ಇವಾಗ ಕಾಳನ್ನ ಹಾಕ್ತಾಯಿದ್ದೀನಿ. ನನಗೆ ಗೊತ್ತಿರೋ ಹಾಗೆ ನಾನು ಮಾಡ್ತಾಯಿದ್ದೀನಿ. ಫಸ್ಟು ತರಕಾರಿನೆಲ್ಲ 1-2 ವಿಷಲ್ ಕೂಗಿಸಿಟ್ಕೊಂಡ್ಬಿಟ್ರೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಸರಿ ಆಗುತ್ತೆ ಅಂತ ನಾನು ಫಸ್ಟು ತರಕಾರಿನ ಬೇಯಿಸಿಟ್ಕೊತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಕೂಗಿಸ್ಬಿಟ್ರೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಫಸ್ಟು ನಾನು ತರಕಾರಿನೆಲ್ಲ ಕೂಗಿಸಿಟ್ಕೊಂಡ್ಬಿಡೋಣ 2 ವಿಷಲು ಅಂತ ಹಾಕ್ತಾಯಿದ್ದೀನಿ. ನೀಟಾಗಿ ತೊಳ್ಕೊಂಡು ತರಕಾರಿಗಳನ್ನ 1-2 ವಿಷಲನ್ನ ಕೂಗಿಸ್ಕೋಬೇಕು. ಇದನ್ನು ತುಂಬ ರೀತಿ ಮಾಡ್ಬೋದು, ನನಗೆ ಗೊತ್ತಿರೋ ಥರ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಸಾಗು ಎಲ್ಲ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಸಾಗು ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ನನ್ನ ತಮ್ಮನೂ ಅಷ್ಟೇ ತರಕಾರಿ ಎಲ್ಲ ತಿನ್ನಲ್ಲ. ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೆ ಮಾಡ್ಕೋಬೇಕಲ್ಲ ಅಂತ ಮಾಡೋಕ್ಕೆ ಹೋಗಲ್ಲ. ಈ ಪಲ್ಯಗಳು ಸಾಗು ಏನು ಮಾಡೋಕ್ಕೆ ಹೋಗಲ್ಲ. ಅವ್ರಿಗೇನು ಇಷ್ಟ ಆಗಿರುತ್ತೋ ಅದನ್ನೇ ಮಾಡ್ತೀನಿ ನಾನು. ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ಯಾಕಂದರೆ ಊರಲ್ಲಿದ್ದು ಊರಿಂದ ಮತ್ತೆ ಬೆಂಗಳೂರಿಗೆ ಬಂದು ನೀರೆಲ್ಲ ಅಡ್ಜಸ್ಟ್ ಆಗಬೇಕಲ್ಲ, ಹಾಗಾಗಿ ಸ್ವಲ್ಪ ವಾಯ್ಸ್ ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕುಕ್ಕರ್ಗೆ ಇವಾಗ ತರಕಾರಿ ಎಲ್ಲ ಹಾಕಾಗಿದೆ. ಇವಾಗ ನೀರು ಹಾಕೋತಾ ಇದ್ದೀನಿ. ಎಷ್ಟಪ್ಪ ಅಂದರೆ 1/4 ಲೋಟ ನೀರು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಉಪ್ಪು ತರಕಾರಿಗೆಲ್ಲ ಹಿಡೀಲಿ ಅಂತ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಹಾಗೆ ಸ್ವಲ್ಪ ಅರಿಶಿನ ಅಷ್ಟೇ. ಇಷ್ಟನ್ನು ಹಾಕಿ ಕೂಗೋಕ್ಕಿಟ್ರೆ ಆಗೋಯ್ತು. ಒಂದು 2 ವಿಷಲನ್ನ ಕೂಗಿಸ್ಕೋಬೇಕು. ಹಾಗೆ ಚಪಾತಿ ಹಿಟ್ಟನ್ನ ಕೂಡ ಕಲಸಿಟ್ಟಿದ್ದೆ ಆವಾಗಲೇ.
ನನ್ನ ತಮ್ಮ ಇವತ್ತು ಊಟಕ್ಕೆ ಬರಲ್ಲ ಅಂತ ಅಂದ, ಅಲ್ಲೇ ತಿನ್ಕೊತೀನಿ ಬಿಡು ಅಂತ ಅಂದ. ಅವನು ಇವಾಗ ಬೇರೆ ಕಂಪ್ನಿಗೆ ಹೋಗ್ತಾ ಇದ್ದಾನೆ. ಇವತ್ತು ಫಸ್ಟ್ ಡೇ ಅವನು ಹೋಗಿ, ಹಾಗಾಗಿ ಅಲ್ಲೇ ತಿನ್ಕೊತೀನಿ ಬಿಡು ಇವತ್ತೊಂದು ದಿನ ಅಂತ ಅಂದ. ನಾನು ನಮ್ಮ ಮನೆಯವರು, ನಮ್ಮ ಅಕ್ಕನ ಮಗ ಬಂದಿದ್ದಾನೆ, ಅವನಿಗೆ ಇವತ್ತು ರಜಾ ಅಂತೆ, ನಾಳೆ ಏನೋ ಎಕ್ಸಾಮ್ ಇದೆಯಂತೆ. ಹಾಗಾಗಿ ನಾವು 3 ಜನ ಅಲ್ವಾ, ಸಂಜೆ ಏನಾದರೂ ಸಾಂಬಾರು ಮಾಡಿದರೆ ಆಗುತ್ತೆ ಅಂತ ಲೈಟಾಗಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನಾವು ಒಂದು ವೀಕ್ ಆಯಿತು ಬಂದು. ಮುಂಚೆನೇ ನಾನು ನನ್ನ ತಮ್ಮ ಇದ್ವಿ ಮನೇಲಿ. ಇವಾಗ ಮದುವೆ ಅಂತ ಹೋಗಿದ್ವಿ ಇಬ್ಬರೂ. ಅವನಿಗೂ ಹುಷಾರಿರಲಿಲ್ಲ ಆ ಟೈಮಲ್ಲಿ, ಹಾಗಾಗಿ ಹೋಗಿದ್ವಿ. 2 ಮಂತ್ಸ್ 1.5 ಮಂತ್ಸ್ ಏನೋ ಈ ಮನೆ ಹಂಗೆ ಖಾಲಿ ಇತ್ತು. ನಾವು ಬಂದು 1 ವೀಕ್ ಆಯಿತು. ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿಗೆ ಅಡ್ಜಸ್ಟ್ ಆಗಿ ಎಲ್ಲ ಅದು ಇದು ಎಲ್ಲ ಅಲ್ಲಲ್ಲೇ ಇತ್ತು, ಅದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಇಲ್ಲಿಗೆ ಅಡ್ಜಸ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟು ದಿನ ಆಯಿತು, ಅಂದರೆ 1 ವೀಕ್ ಆಯಿತು. ಇವಾಗ ಒಂದು ವ್ಲಾಗ್ ಮಾಡೋಣ, ಸುಮ್ಮನೆ ಇರ್ತೀನಲ್ಲ ಅಂತ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಅಡುಗೆ ಯಾವುದಾದ್ರೂ ಅಡುಗೆ ಬೇಕು ಅಂತ ಅಂದರೆ ಯಾವ ಥರ ಬೇಕು ಅದನ್ನು ಮಾಡ್ತೀನಿ ನಾನು. ಪ್ಲೀಸ್ ಕಮೆಂಟಲ್ಲಿ ಹೇಳಿ ಯಾವ ಥರ ಅಡುಗೆ ಬೇಕು, ಯಾವ ಥರ ವ್ಲಾಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇಷ್ಟ ಆಗೋ ಥರನೇ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನಾನು ಮದುವೆ ಬ್ಯುಸಿಲಿದ್ದರಿಂದ ಅಲ್ಲಿ ವ್ಲಾಗ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಅಂದರೆ ತುಂಬ ಅರ್ಜೆಂಟು, ನಮ್ಮದು ಗೃಹ ಪ್ರವೇಶನೂ ಇತ್ತು, ಮದುವೆನೂ ಇತ್ತು. ಹಾಗಾಗಿ ನಾನು ಅಂದರೆ ನಾವೇ ಓಡಾಡಬೇಕು ಅದಕ್ಕೆಲ್ಲ. ಹಾಗಾಗಿ ವೀಡಿಯೋ ಮಾಡಿಕೊಡೋರು ಇರಲಿಲ್ಲ ನನಗೆ. ಮಾಡಿಕೊಡೋರು ಇದ್ದರೂ ನಾನು ಫ್ರೀ ಇರ್ತಿರ್ಲಿಲ್ಲ. ಹಾಗಾಗಿ ಆ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾವ ಥರ ಬೇಕು, ಯಾವ ವೀಡಿಯೋಸ್ ಬೇಕು, ಫುಡ್ ಬೇಕಾ ಅಥವಾ ಟ್ರಾವೆಲಿಂಗ್ ಬೇಕಾ, ಯಾವ ಥರ ಬೇಕು ಹೇಳಿ ಕಮೆಂಟಲ್ಲಿ ಹೇಳಿ, ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ಕಡೆ ಒಗ್ಗರಣೆಗೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ತೀನಿ. ಪಾತ್ರೆ ಕಾಯ್ದಿದೆ. ನಾನೀಗ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ ಎಣ್ಣೆ ಕಾದ್ಮೇಲೆ ಹಾಕಬೇಕು. ನಂತರ ಸ್ವಲ್ಪ ಜೀರಿಗೆ, ಇದು ಸ್ವಲ್ಪ ಸಿಡಿಬೇಕು. ಆಮೇಲೆ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಈರುಳ್ಳಿ ಹಾಕಬೇಕು. ನಾನಿಲ್ಲಿ ಒಂದು 4 ಜನಕ್ಕೆ ಮಾಡ್ತಿರೋದು. ನೀವು ಗೊತ್ತಲ್ಲ, ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರ ಗೊತ್ತಿರುತ್ತೆ ನಿಮಗೆ. ಡೈಲಿ ಅಡುಗೆ ಮಾಡೋದ್ರಿಂದ ಎಷ್ಟೆಷ್ಟು ಹೆಂಗೆ ಹಾಕೋಬೇಕು ಅಂತ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೋಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗ್ತಿದೆ ಅನ್ನೋವಾಗ ಟೊಮೊಟೊ ಪ್ಯೂರಿನ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬಾಡಿಸ್ಬೇಕು. ಆವಾಗ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ದೀನಿ. ನಾನು ಫಸ್ಟ್ ಟೈಮ್ ಈ ಥರ ಸಾಗು ಮಾಡ್ತಿರೋದು. ಯಾಕಂದರೆ ನಾವಿಬ್ಬರೇ ಅಲ್ವ ಇದ್ದಿದ್ದು, ಹಾಗಾಗಿ ನಾನು ಸಾಗು ಮತ್ತು ಕುರ್ಮಾ ಆ ಥರ ಎಲ್ಲ ಮಾಡ್ಕೊತಾ ಇರಲಿಲ್ಲ. ಸುಮ್ಮನೆ ಒಂದೇ ಸಲ ಒಗ್ಗರಣೆಗೆ ಹಾಕ್ಬಿಟ್ಟು ತರಕಾರಿ ಎಲ್ಲ ಹಾಕ್ಬಿಟ್ಟು ವಿಷಲ್ ಹಾಕ್ಸ್ಬಿಡ್ತಿದ್ದೆ, ಪಲ್ಯ ಆ ಥರ ಮಾಡ್ತಿದ್ದೆ. ಇದನ್ನು ಫಸ್ಟ್ ಟೈಮ್ ಮಾಡ್ತಿರೋದು ನಾನು. ಹೆಂಗೆ ಬರುತ್ತೋ ಗೊತ್ತಿಲ್ಲ. ಟೇಸ್ಟ್ ಚೆನ್ನಾಗೇ ಬರುತ್ತೆ, ಯಾಕಂದರೆ ನಾನು ಚೆನ್ನಾಗೇ ಅಡುಗೆ ಮಾಡ್ತೀನಿ. ಎಲ್ಲ ಹೇಳ್ತಾರಂಗಂತ ಚೆನ್ನಾಗಿರುತ್ತೆ ಅಂತ, ಹಾಗಾಗಿ ಹೇಳ್ತಾಯಿದ್ದೀನಿ. ನಾನೇ ಹೊಗಳ್ತಾ ಇದ್ದೀನಿ, ಯಾಕಂದರೆ ಹೊಗಳೋರು ಯಾರೂ ಇಲ್ವಲ್ಲ, ಮನೇಲಿ ಒಬ್ಬಳೇ ಇದ್ದೀನಿ. ಹಾಗಾಗಿ ನೋಡಿ, ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು, ಹಾಗಾದರೆ ಚೆನ್ನಾಗಿರುತ್ತೆ. ಅದು ಹಸಿ ವಾಸನೆ ಹೋಯಿತು ಅನ್ನುವಾಗ
ನಾನು ಇದು ಪೇಸ್ಟ್ ಹೇಳಿದ್ನಲ್ಲ, ಇನ್ನೊಂದು ಸಲ ಹೇಳ್ತೀನಿ. ಕಾಯಿ ಒಂದು 3-4 ಹಸಿರು ಮೆಣಸಿನ್ಕಾಯಿ, ಚಕ್ಕೆ ಸ್ವಲ್ಪ, ಆಮೇಲೆ ಒಂದು 3-4 ಲವಂಗ, ಕೊತ್ತಂಬರಿ ಸೊಪ್ಪು, ಅಷ್ಟೇ ಅನಿಸುತ್ತೆ. ಅಷ್ಟೇ ಹಾಕಿದ್ದು. ಸ್ವಲ್ಪ ಗಸಗಸೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ತರಕಾರಿ ಬೇಯಲಿಕ್ಕೆ ನೀರು ಹಾಕಿರ್ತೀವಿ, ಹಾಗಾಗಿ ಅದರಲ್ಲಿ ನೀರು ಇರೋದ್ರಿಂದ ನೀರೇನು ಅವಶ್ಯಕತೆ ಇರಲ್ಲ. ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೆ, ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಇದು ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ಕೊತಾ ಇದೆ. ಎಣ್ಣೆ ಬಿಟ್ಕೊಳ್ಳೋವರೆಗೂ ಕುದಿಸ್ಬೇಕು ಚೆನ್ನಾಗಿ. ಇಲ್ಲಪ್ಪ, ಕೊತಾ ಅಂತ ಕುದೀತಾ ಇದೆ. ಆ್ಯಕ್ಚುಲಿ ಮುಂಚೆ ನಮ್ಮದು 5 kg ಸಿಲಿಂಡ್ರದ್ದು ಗ್ಯಾಸ್ ಬರುತ್ತಲ್ಲ, ಸ್ಟವ್ವು, ಅದರಲ್ಲಿ ಅಡುಗೆ ಮಾಡ್ತಾಯಿದೆ. ಇದು ಇಬ್ಬರೇ ಅಲ್ವಾ ಅಂತ ಅದ್ರಲ್ಲಿ ಮಾಡೋ ಅಷ್ಟರಲ್ಲಿ ನನಗೆ ಸಾಕಾಗೋಗೋದು. ಆಮೇಲೆ ಈ ಗ್ಯಾಸ್ ಸ್ಟವ್ವು ಬಂದಾಗಿಲ್ಲ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ಕೊತೀನಿ. ಯಾಕಂದರೆ ನಮ್ಮ ಹಸ್ಬೆಂಡ್ ಹೋಗಿರೋದು ಫಸ್ಟ್ ಶಿಫ್ಟು, ಅವ್ರದ್ದು ಮುಗಿಯೋದು 2 o'clock. ಅವ್ರು ಇಲ್ಲಿಗೆ ಬರೋ ಅಷ್ಟರಲ್ಲಿ 2:30 to 3 ಆಗುತ್ತೆ. ಹಾಗಾಗಿ ನಿಧಾನಕ್ಕೆ ಮಾಡ್ತೀನಿ. ಸುಮ್ಮನೆ ಮಾಡಿಟ್ಬಿಟ್ರೆ ತಣ್ಣಗಾಗಿ ಹೋಗ್ಬಿಡುತ್ತೆ. ಅದು ಬರೋ ಅಷ್ಟರಲ್ಲಿ ಬಿಸಿ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಲೇಟಾಗಿ ಸ್ಟಾರ್ಟ್ ಮಾಡ್ಕೊತೀನಿ. ಇಲ್ಲಿ ತರಕಾರಿ ಎಲ್ಲ ಬೆಂದಿದೆ, ನೋಡ್ಬೋದು ನೀವು 2 ವಿಷಲ್ಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಅದನ್ನು ಇದ್ರಾಗೆ ಟ್ರಾನ್ಸ್ಫರ್ ಮಾಡಿದ್ರೆ ರೆಡಿ. ಇದಕ್ಕೆ ಪನ್ನೀರ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಪನ್ನೀರ್ ಯಾರಿಗಿಷ್ಟ ಇಲ್ಲ ಹೇಳಿ, ನನಗಂತೂ ಇಷ್ಟ. ಪನ್ನೀರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಏನು ಗೊತ್ತಾ ಗಾಯ್ಸ್, ಘಮ ಅಂತೀವಿ ನೋಡಿ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದೀನಿ. ಫಸ್ಟ್ ಟೈಮ್ ಏನು ಅಡುಗೆ ಮಾಡ್ತಿಲ್ಲ ಗಾಯ್ಸ್. ನಾನು ಸುಮಾರು 8th ಸ್ಟ್ಯಾಂಡರ್ಡಿಂದನೂ ಸ್ಟಾರ್ಟ್ ಮಾಡಿದ್ದೀನಿ ನಾನು ಅಡುಗೆ ಮಾಡೋಕ್ಕೆ. ಹಾಗಾಗಿ ಯಾವುದು ಫ್ಲಾಪ್ ಆಗಲ್ಲ ಅನಿಸುತ್ತೆ, ಚೆನ್ನಾಗೇ ಮಾಡ್ತೀನಿ. ಇವಾಗ ಆ ತರಕಾರಿನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ. ತರಕಾರಿನ 2 ವಿಷಲ್ ಕೂಗಿದೆ, ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟೋ ನೀರು ಬಿಟ್ಕೊಂಡಿದೆ. 4 ಜನಕ್ಕೆ ಅಂತ ಮಾಡೋಕ್ಕೋಗಿ ಇದನ್ನು ಒಂದು 5-6 ಜನ ತಿನ್ಬೋದು, ಇಷ್ಟಾಗಿದೆ. ಇದು ಗೀ ರೈಸ್ ಚೆನ್ನಾಗಿರುತ್ತೆ ಅನಿಸುತ್ತೆ. ಗೀ ರೈಸ್ ಮಾಡಿದ್ರೆ ಪೂರಿ, ಗೀ ರೈಸ್. ಸ್ವಲ್ಪ ಚಟ್ನಿ ಪುಡಿ ಇದೆ, ಹಾಗಾಗಿ ಇದೇ ಇರಲಿ, ಬೇಗ ಆಗುತ್ತೆ ಲೈಟಾಗಿ. ತರಕಾರಿ ಎಲ್ಲ ಸ್ವಲ್ಪ ಇದ್ವು, ಹಾಗಾಗಿ ಖಾಲಿ ಆಗಿಬಿಡ್ಲಿ ಅಂತ ಮಾಡ್ತಾ ಇದ್ದೀನಿ. ಖಾರ ನೋಡ್ಕೊಳ್ಳಿ, ನಾನು 3 ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ ನನಗೆ. ಹಾಗಾಗಿ ಒಂದು 1/2 ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಬೇಕು ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು 1/2 ಸ್ಪೂನು ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಗಟ್ಟಿ ಬರಲಿ ಅಂತ ಅಷ್ಟೇ. ಯಾಕಂದರೆ ನನಗೆ ತುಂಬ ನೀರು ಜಾಸ್ತಿ ಹಾಕ್ಬಿಟ್ಟೆ ಅನಿಸುತ್ತೆ, ಕೆಳಗೋಗ್ಬಿಟ್ಟಿದೆ. ಹಾಗಾಗಿ ಒಂದು 1/2 ಸ್ಪೂನ್
ಸಾಂಬಾರು ಪುಡಿ ಹಾಕ್ಬಿಟ್ರೆ ಗಟ್ಟಿಗೆ ಆಗಿಬಿಡುತ್ತೆ. ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸಾಕು. ನಾನು ಯಾವುದನ್ನು ಇಷ್ಟಿಷ್ಟೇ ಹಾಕಬೇಕು ಅಂತ ಅಳತೆ ಮಾಡಿ ಇಟ್ಕೊಳ್ಳಲ್ಲ. ಸುಮ್ಮನೆ ಕಣ್ಣು ಅಳತೆ ಮೇಲೆ ಹಾಕ್ತೀನಿ. ಹಾಗಾಗಿ ಅದು ಆವಾಗಿಂದನೂ ಹಾಗೆ ಅಭ್ಯಾಸ ಇಲ್ಲ. ಉಪ್ಪು ಖಾರ ಎಲ್ಲ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಫೈನಲ್ಲಾಗಿ ಒಂದೆರಡು ಕುದಿಸ್ಬಿಟ್ಟು ಆಫ್ ಮಾಡಿದ್ರೆ ಮುಗೀತು. ಕುರ್ಮಾ ಅಂತ ಹೇಳೋದು ಇಲ್ಲಾಂದರೆ ಸಾಗು ಅಂತ ಹೇಳೋದು ಗೊತ್ತಾಗ್ತಿಲ್ಲ. ಒಟ್ಟು ಮಾಡಿದ್ದೀನಿ. ಏನೋ ನಮ್ಮ ಹಸ್ಬೆಂಡ್ ಬಂದಮೇಲೆ ಕೇಳ್ತೀನಿ, ಅವ್ರು ಚೆನ್ನಾಗಿ ಹೇಳ್ತಾರೆ. ನೀವು ಅವ್ರ ಹತ್ರ ಮಾತಾಡಿಸಿ ಅಂತ ಹೇಳ್ತೀರಾ. ಆ್ಯಕ್ಚುಲಿ ಅವರು ತುಂಬ ಮಾತಾಡ್ತಾರೆ. ಅಂದರೆ ನಾನು ಸ್ವಲ್ಪ ವಿಡಿಯೋ ಅಂತ ಅಂದ ತಕ್ಷಣ ಸ್ವಲ್ಪ ನಾಚಿಕೆ. ಹಿಂಗೆ ಮಾಡು ಅಂತ ಅವರೇ ಸಪೋರ್ಟ್ ಮಾಡೋದು ನನಗೆ. ಈ ಥರ ಹಾಕು ವೀಡಿಯೋಸ್ನ, ಹಿಂಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನೋಡಿ ಎಷ್ಟು ಗಟ್ಟಿ ಆಯಿತು ಅಂತ. ಯಾವುದರಿಂದ ಹೇಳಿ? ಸಾಂಬಾರು ಪೌಡ್ರಿಂದ. ಏನು ಗೊತ್ತಾ, ಇದು ಎಣ್ಣೆ ಬಿಟ್ಕೊಡುತ್ತೆ. ಕುದ್ದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡ್ರೆ ಫೈನಲಾಗಿ ರೆಡಿ ಅಂತ. ನೋಡಿ ಇಲ್ಲೆಲ್ಲ ಬಿಟ್ಕೊತಾ ಇದೆ. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಹಿಂಗೆಲ್ಲ ಮಾಡಿದ್ರೆ ಇಷ್ಟ ಆಗುತ್ತೆ, ಹಂಗಾಗಿ ಮಾಡೋದಷ್ಟೇ. ನಾನು ಒಬ್ಬಳೇ ಆಗಿದ್ದರೆ ನಿಜವಾಗ್ಲೂ ಮಾಡ್ಕೊತಾ ಇರಲಿಲ್ಲ. ಬೆಳಗ್ಗೆದು ಏನಾದರೂ ಇದ್ರೆ ತಿಂದ್ಬಿಟ್ಟು ಸುಮ್ಮನೆ ಆಗ್ತಿದ್ದೆ. ಪನ್ನೀರ್ ಹಾಕಿದರೆ ಚೆನ್ನಾಗಿರೋದೇನೋ. ನೆಕ್ಸ್ಟು ಪನ್ನೀರನ್ನೇ ತಂದುಬಿಟ್ಟು ಪನ್ನೀರ್ದೇ ಸಪ್ರೇಟ್ ಮಾಡಿ ವ್ಲಾಗ್ ಮಾಡಿ ಹಾಕ್ತೀನಿ. ನೋಡಿ ಎಷ್ಟು ಗಟ್ಟಿ ಆಯಿತು. ಆವಾಗಲೇ ಎಷ್ಟು ನೀರು ಥರ ಇತ್ತಲ್ಲ, ಈಗ ನೋಡಿ ಒಳ್ಳೆ ಹದಕ್ಕೆ ಬಂತು. ನಾನು ಇಷ್ಟೊಂದು ಮಾತಾಡ್ತಾನೆ ಇರಲಿಲ್ಲ ಗಾಯ್ಸ್. ವ್ಲಾಗಲ್ಲಿ ಜಾಸ್ತಿ ಮಾತಾಡಲ್ಲ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಇವತ್ತು ಏನಾದರೂ ಮಾಡಿ ಮಾತಾಡಲೇಬೇಕು ಅಂತ ಮಾತಾಡ್ತಾ ಇದ್ದೀನಿ. ಯಾಕೋ ನನಗೆ ನಾನೇ ನೋಡಿದಾಗ ವ್ಲಾಗ್ನ ನಾನು ಯಾಕೆ ಇಷ್ಟೊಂದು ಕಡಿಮೆ ಮಾತಾಡ್ತಾ ಇದ್ದೀನಿ ಅನಿಸ್ತಿತ್ತು. ಹಾಗಾಗಿ ಅಂದರೆ ಫಸ್ಟ್ ಅಲ್ವಾ ಗೈಸ್, ಎಲ್ಲರಿಗೂ ಹಂಗೆ ಅನಿಸುತ್ತೆ ತಾನೇ ಫಸ್ಟು. ಹಾಗಾಗಿ ನನಗೂ ಹಂಗೆ ಅನಿಸಿತ್ತು ಅಂದ್ಕೊಂಡೆ. ಹೋಗ್ತಾ ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿರೋ ವೀಡಿಯೋಸ್ ಹಾಕ್ಕೊಂಡು, ಚೆನ್ನಾಗಿರೋದು ಅಂದರೆ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ. ಟೇಸ್ಟ್ ನೋಡ್ತಾಯಿದ್ದೀನಿ. ಚೆನ್ನಾಗಿದೆ. ಏನೋ ಒಂಥರ ಬೇರೆ ಟೇಸ್ಟು. ಅಂದರೆ ಇಷ್ಟು ದಿನ ಮಾಡೋ ಅಡುಗೆಗಿಂತ ಇವತ್ತೇನೋ ಒಂಥರ ಚೇಂಜ್. ನಮ್ಮ ಮನೆಯವ್ರನ್ನ ಕೇಳ್ತೀನಿ. ಆ್ಯಕ್ಚುಲಿ ನನ್ನ ತಮ್ಮ ಚೆನ್ನಾಗಿ ರಿವ್ಯೂ ಕೊಡ್ತಾನೆ. ಅವನು ಚೆನ್ನಾಗಿದೆ ಅಂತಾನೆ. ನಮ್ಮ ಮನೆಯವರು ಹೊಟ್ಟೆ ಹಸ್ದಿದ್ರೆ ಹೆಂಗಿದ್ರು ತಿಂತಾರೆ ಅವರು. ನನ್ನ ತಮ್ಮ ಏನು ಹೊಟ್ಟೆ ಹಸ್ದಿದ್ರು ಅವನಿಗೆ ಚೆನ್ನಾಗಿರಬೇಕು ಅಡುಗೆ. ಅವನು ಚೆನ್ನಾಗಿ ರಿವ್ಯೂ ಕೊಡ್ತಾನೆ. ಸಂಜೆ ಬಂದಾಗ ಅವನ ಹತ್ರನೂ ಹೇಳಿಸ್ತೀನಿ ಹಿಂಗಿದೆ ಅಂತ. ಎಣ್ಣೆ ಬಿಟ್ಕೊಂಡಿದೆ, ಇಲ್ಲೆಲ್ಲ ನೋಡ್ಬೋದು ನೀವು. ಆಫ್ ಮಾಡ್ತೀನಿ. ಇದಾಗಿದೆ. ಚಪಾತಿನೂ ಮಾಡ್ಕೊತಾ ಇದ್ದೀನಿ.
ಚಪಾತಿನೂ ರೆಡಿ ಆಯಿತು. ಬಂದ ತಕ್ಷಣ ಊಟ ಕೊಡೋದೆ. ಹೆಂಗೈತ ದೀಕ್ಷಿತ್? ಚೆನ್ನಾಗಿದ್ಯಾ? ಸೂಪರಾ? ಸೂಪರ್ ಅಂತ ಹೇಳು. ಹಸ್ಬೆಂಡ್ ಊಟ ಮಾಡ್ಕೊಂಡು ಬಂದಿದ್ರು ಅನಿಸುತ್ತೆ. ಊಟ ಮಾಡಲಿಲ್ಲ, ಅವರು ಬೇಡ ಅಂದರು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಬಾಯ್.